ನಾವೇನು ಹೇಳಿದ್ವಿ ಅದರಲ್ಲಿ ನೋಟಿಸಲ್ಲಿ 31/12/2024 ಒಳಗಡೆ ಕರೆದು ಮಾತಾಡಲಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಮುಷ್ಕರ ಮಾಡ್ತೀವಿ ಅಂತೇಳಿ ಕರೆ ಕೊಟ್ಟಿದ್ವಿ. ಅವ್ರೇನು ಮಾಡಿದ್ರು ಎಲ್ಲ ಕರೆದು ಮಾತಾಡೋಳಿಗೆ 29/12/2024 ನಮಗೆ MDಯಿಂದ ಒಂದು ಆದೇಶ ಬಂದು, ಇಲ್ಲ ಮುಖ್ಯಮಂತ್ರಿಗಳು ನಿಮ್ಮನ್ನು ಕರೆದು 15 ದಿನದಲ್ಲಿ ಕರೆದು ಮಾತಾಡ್ತೀವಿ ಅಂತೇಳಿ ಒಂದು ವಿಷಯ ತಿಳಿಸಿದ್ರು. ಹಾಗಾಗಿ ಲಿಖಿತ ಆದೇಶ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಂದಿನ ಅನ್ಬುಕುಮಾರ್ ಸರ್ ಕೊಟ್ಟ ಹಿನ್ನೆಲೆಯಲ್ಲಿ ನಾವು ಮುಷ್ಕರನ ಕೈಬಿಟ್ವಿ. ಜನವರಿ 2025 3 ತಿಂಗಳಾದರೂ ಕರೀಲಿಲ್ಲ. ಏಪ್ರಿಲ್ 15ಕ್ಕೆ CM ಅಧ್ಯಕ್ಷತೆಯಲ್ಲಿ 2022 ಒಂದು ಸಭೆ ಕರೆದ್ರು. ಅಲ್ಲಿ ಸಾರಿಗೆ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, 4 MDಗಳು, ನಿಗಮಗಳ MDಗಳು ಮತ್ತು ಜಂಟಿ ಶ್ರೀಮತಿ ಚರ್ಚೆ ಆಗಿ ಸುಮಾರು 1.5 ಗಂಟೆಗಳಾಗ ಚರ್ಚೆ ಆಯಿತು. ಏನಾಯ್ತು ಅಲ್ಲಿ ಎಲ್ಲ ವಿಷಯಗಳನ್ನು ಮನದಟ್ಟು ಮಾಡಿದ್ವಿ. 1/1/2020ರಿಂದ ಕಾರ್ಮಿಕರಿಗೆ ಇಂದಿನ ಬಾಕಿ ಅಂದರೆ ಬೊಮ್ಮಾಯಿ ಸರ್ಕಾರದಲ್ಲಿ ಬರಬೇಕಂತ ಬಾಕಿ 38 ದಿನ ಅರಿಯಸ್ಸು, 1/1/2024ರಿಂದ ವೇತನ ಪರಿಷ್ಕರಣೆ ಇತರೆ ಬೇಡಿಕೆಗಳನ್ನು ಮಾಡಿಕೊಡ್ತೀವಿ ಅಂತೇಳಿ ಸರ್ಕಾರ ಮುಂದಿನ ಒಂದು ವಾರದಲ್ಲಿ ಕರೆದು ಮೀಟಿಂಗ್ ಮಾಡ್ತೀವಿ ಅಂತ CM ಸಾಹೇಬ್ರೆ ನೇರವಾಗಿ ಹೇಳಿದ್ರು. ಆದರೆ ಮತ್ತೆ ಒಂದು ವಾರದಲ್ಲೇ 4/7 ಇದೇ ಕಳೆದ ಜುಲೈನಲ್ಲಿ 25 ಸಭೆ ಕರೆದಾಗ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಯಾವುದೇ ರೀತಿ ಅರಿಯಸ್ ಕೊಡೋಕ್ಕಾಗಲ್ಲ, ಯಾವುದೇ ರೀತಿ ಹೊಸ ವೇತನ ಮಾಡೋಕ್ಕಲ್ಲ, ನಿಮ್ದೇನಿದ್ರು 2027ಕ್ಕೆ ಏನು ಸಾರಿಗೆ ಸಂಸ್ಥೆಯಲ್ಲಿ ನಿರಂತರವಾಗಿ ಕೈಗಾರಿಕಾ ಒಪ್ಪಂದ 4 ವರ್ಷಗಳೊಮ್ಮೆ ಇದೆ, ಅದಕ್ಕೆ ತಿಲಾಂಜಲಿ ಹೇಳಿದ್ರು. ಕಂಪ್ಲೀಟ್ ಉಲ್ಟಾ ಹೊಡೆದ್ರು. ಇವರು ಹಿಂದೆ ಇದ್ದರು, BJP ಸರ್ಕಾರ ಇದ್ದಾಗ ಹೇಳಿದ್ರು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿ ಹೇಳಿದ್ರು, ಯಡಿಯೂರಪ್ಪ ಅವರೇ ಸಾರಿಗೆ ನೌಕರರಿಗೆ KSRTC ನೌಕರಿಗೆ ಯಾಕೆ ಅಸ್ಮಾಕ್ ಎದುರಿಸ್ತೀರಾ, ಯಾಕೆ ಇದು ಮಾಡ್ತಾಯಿದ್ದೀರಾ, ಅವ್ರು ಕರೆದು ಮಾತಾಡಿ. ಯಡಿಯೂರಪ್ಪ ಅವರೇ ಅಧಿಕಾರ ಶಾಶ್ವತ ಅಲ್ಲ, ಸಾರಿಗೆ ನೌಕರ ಬೇಡಿಕೆ ಈಡೇರಿಸಿ ಅಂತ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು. ಇವತ್ತು ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮ ನೌಕರರ ಬಗ್ಗೆ ಸಮಸ್ಯೆ ಕರೆದು ಹೇಳ್ತಾ ಇಲ್ಲ. ಇದ್ರ ಜೊತೆಗೆ 30ನೇ ತಾರೀಕು ನಾವು ನಮ್ಮ ಬೇಡಿಕೆಗಳನ್ನು ಒತ್ತಾಯಿಸಿ ರಾಜ್ಯಾದ್ಯಂತ ಸಾರಿಗೆ ಕಾರ್ಮಿಕರು ಕಾರ್ಯಕರ್ತರು ಸೇರಿ ಸುಮಾರು 4,000 ಜನ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಧರಣಿ ಮಾಡಿದ್ವಿ. ಮುಖ್ಯ ಉದ್ದೇಶ ಸರ್ಕಾರ ಕರೆದು ಮಾತಾಡಲಿ, ಸಾರ್ವಜನಿಕರಿಗೆ ತೊಂದರೆ ಆಗಲಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಧರಣಿ ಮಾಡಿದ್ವಿ. ಇದು 2ನೇದು. ಇವತ್ತು 5/8/2020ರಿಂದ ಅನಿರ್ದಿಷ್ಟ ಮುಷ್ಕರ ಕರೆ ಕೊಟ್ಟಿದ್ವಿ. ಯಾಕೆಂದರೆ ಹಲವಾರು ವಿಚಾರಗಳನ್ನು ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಇಲ್ಲಲ್ಲದೆ ನಿಮಗೆ ಗೊತ್ತಿದೆ, ಕರ್ನಾಟಕ ಸರ್ಕಾರ ಬಂದಮೇಲೆ 5 ಗ್ಯಾರಂಟಿಗಳನ್ನು ಮಾಡಿದ್ರು. 5 ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ. ಸುಮಾರು 2 ವರ್ಷಗಳಿಂದ 15,000 ಜನ ವರ್ಕರ್ಸು ಕೊರತೆ ಇದ್ದರೂ ಕೂಡ ಸಾರಿಗೆ ಸಂಸ್ಥೆಯಲ್ಲಿ ಕೋವಿಡ್ ಟೈಮಲ್ಲಿ ಹೊಸ ಬಸ್ಗಳು ಬರಲೇ ಇಲ್ಲ. ಸುಮಾರು 12 ಲಕ್ಷಕ್ಕೆ ಸ್ಟಾಪ್ ಮಾಡ್ತಕ್ಕಂಥ ಬಸ್ಗಳನ್ನು 18-15 ಲಕ್ಷ ಆದರೂ ಕೂಡ ಇವತ್ತು ನಾವು ಓಡಿಸಿ ಸಾರ್ವಜನಿಕರಂತ ಹೊಡ್ತಾ ಡ್ರೈವರ್ ಕಂಡಕ್ಟರ್ ಎಷ್ಟೋ ಜನ ಹೊಡ್ತಾ ಇದ್ದಾರೆ. ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ ಶಕ್ತಿ ಯೋಜನೆ 500 ಜನ ಉಚಿತ ಓಡಿಸೋಕ್ಕೆ ಕಾರಣ ಸಾರಿಗೆ ನೌಕರು. ಇಡೀ ರಾಷ್ಟ್ರದಲ್ಲೇ ಹೆಸರು ತಂದಿದ್ದಾರೆ. ಮೈಸೂರಲ್ಲಿ ಹೇಳ್ತಾರೆ ಸಾಧಾರಣ ಸಮಾವೇಶ ಮಾಡಿದ್ರು 2 ವರ್ಷದ್ದು. ಆದರೆ ಇವತ್ತು 500 ಜನ ಕರ್ಕೊಂಡು ಓಡಲಿಕ್ಕೆ ಯಾರ ಶ್ರಮದಿಂದ ಆಯಿತು? 1,15,000 ಸಾರಿಗೆ ನೌಕರು ಕಾರಣ ಅಲ್ವಾ? ಇದ್ರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ. ಕಾರ್ಮಿಕರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಇವರು ಸಮಾಜವಾದಿ ಅಂತ ಹೇಳ್ತಾರೆ, ಕಾರ್ಮಿಕರ ಪರವಾಗಿ ಅಂತ ಹೇಳ್ತಾರೆ, ರೈತರ ಪರವಾಗಿ ಅಂತ ಹೇಳ್ತಾರೆ, ಸಾಮಾನ್ಯ ಜನರ ಪರವಾಗಿ ಅಂತ ಹೇಳ್ತಾರೆ. ಇವತ್ತು ದುಡಿತಕ್ಕಂಥ ಕಾರ್ಮಿಕ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಮುಂದಿನ ದಿನಗಳಲ್ಲೇ ನಾವು ಏನು 5/8/2020 ಅನಿವಾರ್ಯ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ. ಮೊನ್ನೆನೂ ಕೂಡ 30/7/2025 ನಡೆದಂಥ ಒಂದು ಸಾಮೂಹಿಕ ಉಪ ಸತ್ಯಾಗ್ರಹದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಕರೆದು ಮಾತಾಡಿ ಸಾಹೇಬ್ರು ಅಂತ. ಯಾವುದೇ ಕಾರಣಕ್ಕೂ ಕರೆದು ಮಾತಾಡಲಿಲ್ಲ ಅಂದರೆ ನಾವು ಹೋರಾಟ ಅನಿವಾರ್ಯ ಮಾಡಲೇಬೇಕಾಗುತ್ತೆ. ಇದಕ್ಕೆ ಸಾರ್ವಜನಿಕರನ್ನು ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ನೌಕರರು ದುಡಿತಾ ಇದ್ದಾರೆ, ಸಾರ್ವಜನಿಕರ ಸೇವೆ ಮಾಡ್ತಾ ಇದ್ದಾರೆ, ಅಲ್ಲಿಂದ ಇಲ್ಲಿ ಕರ್ಕೊಂಡೋಗ್ತಾರೆ, ಹಗಲು ರಾತ್ರಿ ಏನಾದರೂ ಓಡಾಡ್ತಾ ಇದ್ದಾರೆ. ಹಳೆ ಬಸ್ಗಳು ಇಟ್ಕೊಂಡು ಕಷ್ಟಗಳನ್ನ ಎಷ್ಟೇ ಕಷ್ಟ ಆದರೂ ಈ ಶಕ್ತಿ ಯೋಜನೆ ಜಾರಿ ಮಾಡ್ಯಾರೆ. ಹಾಗಾಗಿ ಅವ್ರು ಕರೆದು ಮಾತಾಡಬೇಕು ಅಂತ ಏನು ಅಧಿಕಾರಿಗಳ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯ ಅವರು ಕೈಬಿಟ್ಟು ನೇರವಾಗಿ ನಮ್ಮ ಸಂಘಟನೆ ಚರ್ಚೆ ಮಾಡಿ ಏನು ಸರ್ಕಾರ ಆದೇಶನ ಮಿಸ್ಗೈಡ್ ಮಾಡ್ಯಾರ ಅಧಿಕಾರಿಗಳು. 17/3/2023 ಆದೇಶ ಅದು ಜಾರಿಯಾಗಿರೋದು. ಬಟ್ ಅದು ಎಫೆಕ್ಟ್ ಒಂದು 1/1/2020. ಇದ್ರ ಬಗ್ಗೆ ಅದು ಸ್ಪಷ್ಟವಾಗಿದೆ. ಒನ್ ಮ್ಯಾನ್ ಕಮಿಟಿ ವರದಿ ಕೊಟ್ಟಿದೆ, ಕ್ಯಾಬಿನೆಟಲ್ಲಿ ಅಪ್ರೂವಲ್ ಕೊಡೋಕ್ಕೆ ಫೈಲ್ ಇದೆ. ಇದೆಲ್ಲ ಬಿಟ್ಟು ಕಾರ್ಮಿಕರಿಗೆ ವಂಚನೆ ಕೊಟ್ಟಿದೆ. ಇವತ್ತು ನಮ್ಮನ ಮೇಲೆ ಎತ್ಕಟ್ಟೆ ನಮ್ಮ ಕಾರ್ಮಿಕರ ಹಕ್ಕುಗಳನ್ನು ಮುಡುಗೊಳಿಸಿ ಬರಬೇಕಾದ ಸವಲತ್ತುಗಳನ್ನು ವಂಚನೆ ಮಾಡ್ತಾಯಿದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ಎಷ್ಟೆಲ್ಲ ಸಾರಿಗೆ ನೌಕರು ಭಾಳ ಕಷ್ಟದಲ್ಲಿದ್ದಾರೆ, ಜೀವನ ನಡೆಸೋಕ್ಕೆ ಭಾಳ ಕಷ್ಟ ಇದೆ. ಬೆಲೆ ಏರಿಕೆ ಹುಡುಗ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಕೊಟ್ಟ ಮೇಲೆ ಬೇರೆ ಬೇರೆ ಎಣ್ಣೆ, ಪೆಟ್ರೋಲು, ಡೀಸೆಲ್ ಮತ್ತೊಂದು ಮತ್ತು ಬೇರೆ ರೀತಿ ಹಲವಾರು ರೀತಿಯಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಜೀವನ ಮಟ್ಟ ಭಾಳ ಕಷ್ಟ ಆಗಿದೆ. ಮನೆ ಬಾಡಿಗೆ, ವಿದ್ಯಾಭ್ಯಾಸ ಅವೆಲ್ಲ ಕಷ್ಟ ಆಗಿದೆ. ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಾರಿಗೆ ನೌಕರರ 1,15,000 ನೌಕರರ ಏನು ನಮಗೆ ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚಿನ ಹೆಸರು ಬರೋಕ್ಕೆ ಕಾರಣ ಸಾರಿಗೆ ನೌಕರರು ಅಂತ ಹೇಳ್ಕೊಂಡು ಕರೆದು ಮಾತಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮಾತಾಡಿದ್ರೆ ಅಂದರೆ 4/8/2022 ಕರೆದು ಮಾತಾಡಿದರೆ 5ನೇ ತಾರೀಕಿಂದ ರಾಜ್ಯದಿಂದ 1 ಬಸ್ ಕೂಡ ಹೊರಗಡೆ ಬರಲ್ಲ. ಸಾರಿಗೆ ನೌಕರರು
ಡ್ಯೂಟಿಗೆ ಬರಲ್ಲ ಅನ್ನೋ ಎಚ್ಚರಿಕೆನ ಸರ್ಕಾರ ಕೊಡುತ್ತಾ ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ.